This is Akshita. ಇವತ್ತು ನಾವು continued part of primary market. So in the previous video we've discussed about primary market. ಏನೇನ ಡಿಸ್ಕಸ್ ಮಾಡಿದೀವಿ ನಾವು ಅಂತ ಹೇಳಿದ್ರೆ primary market ಅಂದ್ರೆ ಏನು? It's a new issue market wherein it's a part. First thing is it's a first classification of industrial securities market. So ಕ್ಯಾಪಿಟಲ್ ಮಾರ್ಕೆಟಿನ ಒಂದು ಭಾಗ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್. ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟಿನ ಒಂದು ಕ್ಲಾಸಿಫಿಕೇಶನ್ ಇಸ್ ಪ್ರೈಮರಿ ಮಾರ್ಕೆಟ್. ಈ ಪ್ರೈಮರಿ ಮಾರ್ಕೆಟ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದೀವಿ ಆಸ್ ಆಫ್ ನಾವು ಅಂತ ಹೇಳಿದ್ರೆ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು, ಅಂಡ್ ದೆನ್ ಪ್ರೈಮರಿ ಮಾರ್ಕೆಟಿನ ಫಂಕ್ಷನ್ಸ್ಗಳೇನು, ಯಾವ್ಯಾವ ಫಂಕ್ಷನ್ಸ್ನ ಅಂಡರ್ಟೇಕ್ ಮಾಡುತ್ತೆ. ಅದರಲ್ಲಿ 3 ಫಂಕ್ಷನ್ ಮೇಜರ್ಲಿ ಬರುತ್ತೆ: ಒರಿಜಿನೇಷನ್ ಫಂಕ್ಷನ್, ಅಂಡರ್ ರೈಟಿಂಗ್ ಫಂಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್. ಈ 3 ಫಂಕ್ಷನ್ಸ್ ಆದ ಮೇಲೆ ಇದನ್ನ ಡಿಸ್ಕಸ್ ಮಾಡಿದೀವಿ. ಅದಾದ ಮೇಲೆ ಹೇಗೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಒಂದು ಇಶ್ಯೂನ ಫ್ಲೋಟ್ ಮಾಡ್ತಾರೆ, ದಟ್ ಈಸ್ ಮೆಥಡ್ಸ್ ಆಫ್ ಇಶ್ಯೂಯಿಂಗ್ ಇನ್ ಪ್ರೈಮರಿ ಮಾರ್ಕೆಟ್. ನ್ಯೂ ಇಶ್ಯೂಸ್ನ ಯಾವ ತರ ಮಾಡ್ತಾರೆ ಅಂತ. ಅದರಲ್ಲಿ 4 ತರ ಬರುತ್ತೆ, 4 ತರ ಫ್ಲೋಟ್ ಮಾಡ್ತಾರೆ ಒಂದು ಇಶ್ಯೂನ. ಸೊ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪಬ್ಲಿಕ್ ಇಶ್ಯೂ, ಆಫರ್ ಫಾರ್ ಸೇಲ್, ಪ್ಲೇಸ್ಮೆಂಟ್, ರೈಟ್ಸ್ ಇಶ್ಯೂ. ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ. In this particular video, we are going to discuss about there are certain players in new issue market, that is primary market ಅಲ್ಲಿ ಕೆಲಸ ಮಾಡುವಂತವರು, ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಒಂದು ಆಕ್ಚುಯಲ್ ವರ್ಕ್ ನ ಫಂಕ್ಷನ್ಸ್ ನ ಅಂಡರ್ಟೇಕ್ ಮಾಡೋರು ಸರ್ಟನ್ ವ್ಯಕ್ತೀಸ್ ಇದ್ದಾರೆ. ಅಂದ್ರೆ ಕೆಲವು ಕ್ಯಾಟಗರಿ ಆಫ್ ಪೀಪಲ್ ಆರ್ ದೇರ್. ಅವರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ, ಮತ್ತೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸೊ ಇದನ್ನ ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. So the first part of this video is players in primary market. Primary market ಅಂತ ಹೇಳಿದ್ರೆ, as I said, so companies do issue shares ನ first time public ಗೆ ಆಫರ್ ಮಾಡೋದನ್ನ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ದಟ್ ಈಸ್ ಲೈಕ್ ಬಲ್ಕ್ ಅಲ್ಲಿ ನಾವು ಕಂಪನಿ ಶೇರ್ಸ್ ನ ಇಶ್ಯೂ ಮಾಡಿ ಜನರಿಂದ ದುಡ್ಡನ್ನ ರೇಸ್ ಮಾಡ್ತೀವಿ. ಜನರ ಹತ್ರ ಇರುವಂತಹ ದುಡ್ಡನ್ನ ಕಂಪನಿಗೆ ಇನ್ವೆಸ್ಟ್ ಮಾಡೋ ತರ ಮಾಡೋದನ್ನ ಪ್ರೈಮರಿ ಮಾರ್ಕೆಟಿನ ಫಸ್ಟ್ ಕೆಲಸ ಆಗಿರುತ್ತೆ. ಸೊ ಇದರಲ್ಲಿ ಯಾರ್ಯಾರು ಇರ್ತಾರೆ, ಸೊ ಯಾರ್ಯಾರು ಈ ಪರ್ಟಿಕ್ಯುಲರ್ ಆಕ್ಟಿವಿಟಿನ ಅಂಡರ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ನಾವು ಪ್ಲೇಯರ್ಸ್ ಅಂತ ಕರಿತೀವಿ. ದೇರ್ ಆರ್ ಮೇಜರ್ಲಿ 5 ಪ್ಲೇಯರ್ಸ್ ಇನ್ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಕೆಲಸಗಳನ್ನ ಸ್ಮೂತ್ ಆಗಿ ಮಾಡೋದಕ್ಕೆ 5 ಮೇಜರ್ ಟೈಪ್ ಆಫ್ ಪೀಪಲ್ ಆರ್ ದೇರ್. ಅದರಲ್ಲಿ ಫಸ್ಟ್ ಒನ್ ಇಸ್ ಮರ್ಚೆಂಟ್ ಬ್ಯಾಂಕರ್ಸ್. ಯಾರು ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಹೇಳಿದ್ರೆ, ಇವರು ದೇ ಆರ್ ಇಶ್ಯೂ ಮ್ಯಾನೇಜರ್ಸ್ ಅಥವಾ ಲೀಡ್ ಮ್ಯಾನೇಜರ್ಸ್ ಅಂತ ಕರಿತೀವಿ ನಾವು. ಅಂತ ಹೇಳಿದ್ರೆ, ಈಗ ಇಶ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡೋರು. ಸೊ ಇಷ್ಟು ಇಶ್ಯೂ ಮಾಡಿ, ಇಷ್ಟು ಜನರಿಗೆ ಇಶ್ಯೂ ಮಾಡಿ ಅಂತ ಹೇಳೋರ ನಾವು ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಕರಿತೀವಿ. ವೇರ್ ಇನ್ ವಾಟ್ ದೇ ಡೂ, ದೇ ಟೇಕ್ ದ ಕಂಪನಿ ಶೇರ್ಸ್ ಅಂಡ್ ದೇ ಸ್ಟಾರ್ಟ್ ಇಶ್ಯೂಯಿಂಗ್ ಟು ದ ಪಬ್ಲಿಕ್. So they are the issue managers, or they are even called as lead managers, and they are responsible to the company and SEBI. ಅವರು ಕಂಪನಿ ಅವ್ರದ್ದು ಶೇರ್ಸ್ ನ ತಗೊಂಡು ಅದನ್ನ ಏನ್ ಮಾಡ್ತಾರೆ, ಜನರಿಗೆ ಇಶ್ಯೂ ಮಾಡ್ತಾರೆ. ಸೊ ಮರ್ಚೆಂಟ್ ಬ್ಯಾಂಕರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಪನಿ ಆಸ್ ವೆಲ್ ಆಸ್ ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ದೇ ಆರ್ ದ ಒನ್ who controls this shares issues, share dealings ನ ಕಂಟ್ರೋಲ್ ಮಾಡೋರು. ಅಂದ್ರೆ ದೇ ಆರ್ ದ ರೆಗ್ಯುಲೇಟರಿ ಬಾಡೀಸ್. ಹೇಗೆ ಜನರನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಹೇಗೆ ನಮ್ಮ ಹತ್ರ ಲಾ ಅಂಡ್ ಆರ್ಡರ್ ಇದೆ, ಪೊಲೀಸ್ ಕಮಿಷನರ್ಸ್ ಆರ್ ದೇರ್, ಹಾಗೇನೆ ಇಲ್ಲಿ ಒಂದು ಶೇರ್ಸ್ ನ ಇಶ್ಯೂ ಮಾಡುವಾಗ ಆಗುತ್ತಲ್ಲ ಡಿಸ್ಕ್ರಿಪೆನ್ಸೀಸು. ಈಗ ಕೆಲವರು ಕಂಪನಿನೇ ಇರಲ್ಲ, ಸುಮ್ಮನೆ ಶೇರ್ಸ್ ಇಶ್ಯೂ ಮಾಡಿ ಜನರಿಂದ ದುಡ್ಡಿಸ್ಕೊಂಡ್ಬಿಡ್ಬೋದಾಗಿರ್ಬೋದು. ಈ ತರದನ್ನೆಲ್ಲ ಅವಾಯ್ಡ್ ಮಾಡೋದು, ಈ ತರದನ್ನೆಲ್ಲ ನೋಡ್ಕೊಳ್ಳೋದನ್ನ ನಾವೆಂತ ಕರಿತೀವಿ, ಅವ್ರನ್ನ ಸೆಬಿ ಅಂತ ಕರಿತೀವಿ. ಈ ಮರ್ಚೆಂಟ್ ಬ್ಯಾಂಕರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಪನಿ ಆಸ್ ವೆಲ್ ಆಸ್ ಸೆಬಿ ಗೈಡ್ಲೈನ್ಸ್ ಕೂಡ ಫಾಲೋ ಮಾಡಬೇಕು, ಅಂಡ್ ಕಂಪನಿ ಶೇರ್ಸ್ ಕೂಡ ಜನರಿಗೆ ತಲುಪೋ ತರ ಮಾಡುವಂತಹ ಕೆಲಸವನ್ನ ಈ ಮರ್ಚೆಂಟ್ ಬ್ಯಾಂಕರ್ಸ್ ಮಾಡ್ತಾರೆ. ಸೆಕೆಂಡ್ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ರಿಜಿಸ್ಟ್ರಾರ್ಸ್. ಯಾರು ಈ ರಿಜಿಸ್ಟ್ರಾರ್ಸ್ ಅಂತ ಹೇಳಿದ್ರೆ, ಈ ರಿಜಿಸ್ಟ್ರಾರ್ಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ ನಾವು. ಇಂಟರ್ಮೀಡಿಯರೀಸ್ ಅಂದ್ರೆ ಮಿಡಲ್ ಮ್ಯಾನ್, ಮಧ್ಯವರ್ತಿ. ಸೊ ಒನ್ ಆಫ್ ದ ಕೀ ಮಧ್ಯವರ್ತಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಮಧ್ಯವರ್ತಿ ಅಂತ ಕರಿತೀವಿ. ಇವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಹು ಅಂಡರ್ಟೇಕ್ ಆಲ್ ದ ಆಕ್ಟಿವಿಟೀಸ್ ಕನೆಕ್ಟೆಡ್ ಟು ನ್ಯೂ ಇಶ್ಯೂ ಮ್ಯಾನೇಜ್ಮೆಂಟ್. ಹೊಸದಾಗಿ ಶೇರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ಆಗುವಂತಹ ಎಲ್ಲಾ ಕೆಲಸಗಳಿಗೂ ಇವ್ರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಇವರು ತಲುಪಿಸೋ ಕೆಲಸ ಮಾಡ್ತಾರೆ ಯಾರು, ಮರ್ಚೆಂಟ್ ಬ್ಯಾಂಕರ್ಸ್. ಬಟ್ ರಿಜಿಸ್ಟ್ರಾರ್ಸ್ ಏನ್ ಮಾಡ್ತಾರೆ, ಹೊಸ ಕಂಪನಿಯ ಇಶ್ಯೂ ಮಾಡೋದಕ್ಕೆ ಆಗ್ಬೇಕಾಗಿರುವಂತಹ ಕೆಲಸಗಳನ್ನೆಲ್ಲ ಇವರು ನೋಡ್ಕೊಳ್ತಾರೆ. ಅಂಡ್ ದೇ ಆರ್ ಅಪಾಯಿಂಟೆಡ್ ಬೈ ಹೂಮ್, ದೇ ಆರ್ ಅಪಾಯಿಂಟೆಡ್ ಬೈ ಕಂಪನಿ
ವಿತ್ ದ ಕನ್ಸಲ್ಟೇಷನ್ ಆಫ್ ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಕರೀತಾರೆ. ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ? ರಿಜಿಸ್ಟ್ರಾರ್ಸ್ನ ಹೂ ಕ್ಯಾನ್ ಲುಕ್ ಆಫ್ಟರ್ ಆಲ್ ದ ಇಶ್ಯೂಸ್. ಅಂದರೆ ಎಷ್ಟು ಪ್ರೈಸ್ಗೆ ನಾನು ಇಶ್ಯೂ ಮಾಡಬೇಕು, ಯಾವ ಟೈಮಲ್ಲಿ ಇಶ್ಯೂ ಮಾಡಬೇಕು, ಇದನ್ನೆಲ್ಲ ರಿಜಿಸ್ಟ್ರಾರ್ಸ್ ನೋಡ್ಕೊಳ್ತಾರೆ. ಈ ಟೈಮ್ ಒಳ್ಳೆ ಟೈಮಾ ಅಂತ ಹೇಳಿದ್ರೆ ಈ ಮುಹೂರ್ತ ನೋಡೋದಲ್ಲ, ಏನು ಈ ದಿನ ಜಾತಕ ನೋಡೋದಲ್ಲ. ಸೊ ಈ ಮುಹೂರ್ತ ನೋಡೋದು ಅಲ್ಲ, ಜಾತಕ ನೋಡೋದು ಅಲ್ಲ. ಈಸ್ ದಿಸ್ ಅ ರೈಟ್ ಟೈಮ್ ವೆರಿನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಎಕನಾಮಿಕ್ ಚೆನ್ನಾಗಿದೆಯಾ, ಎಕಾನಮಿ ಚೆನ್ನಾಗಿದೆಯಾ, ಏನಪ್ಪ ಮಾರ್ಕೆಟ್ ಚೆನ್ನಾಗಿದೆಯಾ, ವೇರೇನ್ ಐ ಕ್ಯಾನ್ ಫ್ಲೋಟ್ ಮೈ ಇಶ್ಯೂ ಆ್ಯಂಡ್ ಜನ ತಗೊಳ್ತಾರ, ಕಂಡೀಷನ್ ಚೆನ್ನಾಗಿದೆಯಾ, ಎಕನಾಮಿಕ್ ಕಂಡೀಷನ್, ಇದನ್ನೆಲ್ಲ ಅವ್ರು ಅನಲೈಸ್ ಮಾಡಿ ಅವರು ಕಂಪನಿಗೆ ಡೈರೆಕ್ಷನ್ಸ್ ಕೊಡ್ತಾರೆ ಇಶ್ಯೂ ಮಾಡ್ಬೋದು ಅಂತ. ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ? ಇವ್ರನ್ನ ಕಂಪನಿಯವ್ರು ಅಪಾಯಿಂಟ್ ಮಾಡ್ತಾರೆ ವಿತ್ ಕನ್ಸಲ್ಟೇಷನ್ ಆಫ್ ಮರ್ಚೆಂಟ್ ಬ್ಯಾಂಕರ್ಸ್. ಸೊ ಮರ್ಚೆಂಟ್ ಬ್ಯಾಂಕರ್ಸು ಅವ್ರಿಗೆ ಹೇಳ್ತಾರೆ ಇಂಥವ್ರನ್ನ ರಿಜಿಸ್ಟ್ರಾರ್ ಆಗಿ ಮಾಡಿ, ದೇ ಆರ್ ದ ಒನ್ ಹೂ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ದ ನ್ಯೂ ಇಶ್ಯೂಸ್ ಅಂತ ಹೇಳ್ತಾರೆ. ಆಗ ಕಂಪನಿಯವರು ರಿಜಿಸ್ಟ್ರಾರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಅದಾದ್ಮೇಲಿಂದ ಥರ್ಡ್ ಒನ್ ಯಾರಪ್ಪ ಅಂತ ಹೇಳಿದ್ರೆ, ಥರ್ಡ್ ಒನ್ ಇಸ್ ಕಲೆಕ್ಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್. ಹೂ ಆರ್ ಕಲೆಕ್ಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್? ಸೊ ಕಲೆಕ್ಟಿಂಗ್ ಬ್ಯಾಂಕರ್ಸ್ ಮತ್ತು ಕೋಆರ್ಡಿನೇಟಿಂಗ್ ಬ್ಯಾಂಕರ್ ಅಂತ ಹೇಳಿದ್ರೆ, ಒನ್ಸ್ ನಾವು ಇಶ್ಯೂ ಮಾಡ್ತೀವಿ, ಇಶ್ಯೂ ಮಾಡಿದಾಗ ಏನು ಮಾಡ್ತಾರೆ, ಜನ ಅಪ್ಲೈ ಮಾಡ್ತಾರೆ. ಪಬ್ಲಿಕ್ ವಿಲ್ ಅಪ್ಲೈ ಫಾರ್ ದ ಶೇರ್ಸ್. ಇವಾಗ ನೀವೆಲ್ಲ ಕಡಿಮೆ ರೂಪಾಯಿ ಇದ್ರೆ, 10 ರೂಪಾಯಿ ಇದ್ರೆ ಶೇರ್ಸ್ ನಾವೇನು ಮಾಡ್ತೀವಿ, ಒಂದು 1000 ರೂಪಾಯಿ ಇದ್ರೆ ನನ್ನ ಹತ್ರ, ನಾನೇನು ಮಾಡ್ತೀನಿ, ಶೇರ್ಸ್ಗೆ, ಒಂದು ಕಂಪನಿಯ ಶೇರ್ಸ್ಗೆ ನಾನು ಅಪ್ಲೈ ಮಾಡ್ತೀನಿ. ಈ ಕಲೆಕ್ಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ದೇ ಕಲೆಕ್ಟ್ ದ ಸಬ್ಸ್ಕ್ರಿಪ್ಷನ್ಸ್ ಇನ್ ದ ಕ್ಯಾಶ್ ಆರ್ ಚೆಕ್ ಆರ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್. ಸೊ ನಾನು ಏನೋ ಅಪ್ಲೈ ಮಾಡ್ತೀನಲ್ಲ, ದುಡ್ಡು ಕೊಟ್ಬಿಟ್ಟು, ಈ ಅಪ್ಲಿಕೇಶನ್ ಮನಿನ ಕೊಟ್ಬಿಟ್ಟು, ಅಪ್ಲಿಕೇಶನ್ ದುಡ್ಡನ್ನ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ಅಪ್ಲೈ ಮಾಡ್ತೀನಿ. ಆ ದುಡ್ಡನ್ನೆಲ್ಲ ಇವರು ಈದರ್ ಇನ್ ಕ್ಯಾಶ್ ಆರ್ ಇನ್ ಚೆಕ್ ಆರ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಥರ ಆ ಮುಖಾಂತರ ಅವ್ರೇನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಅಂತ ಹೇಳಿದ್ರೆ, ಕಲೆಕ್ಟ್ ಮಾಡಿರೋದನ್ನೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಇದರಲ್ಲಿ, ಇವಾಗ ಟೇಕ್ ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಪ್ರೀಮಿಯಂ ಅಕೌಂಟ್ ಅಂತೆಲ್ಲ ಸಪ್ರೇಟ್ ಇದೆ. ಸೊ 10 ರೂಪಾಯಿ ಶೇರ್ಸ್ನ 15 ರೂಪಾಯಿಗೆ ಮಾರಿದರೆ 10 ರೂಪಾಯಿನ ಶೇರ್ ಕ್ಯಾಪಿಟಲ್ಗೆ ಹಾಕ್ತಾರೆ. ಇನ್ನು ಉಳಿದಿರೋ ಎಕ್ಸ್ಟ್ರಾ 5 ರೂಪಾಯಿ ಇದೆಯಲ್ಲ, 15 ರೂಪಾಯಿಗೆ ಸೇಲ್ ಮಾಡ್ತಿರೋದಲ್ವಾ, 5 ರೂಪಾಯಿನ ಶೇರ್ ಪ್ರೀಮಿಯಂ ಅಕೌಂಟ್ಗೆ ಹಾಕ್ತಾರೆ. ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾರೆ. ಸೊ ಕಲೆಕ್ಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ ಏನು ಮಾಡ್ತಾರೆ, ಸೊ ಒಂದ್ಸಲ ಇಶ್ಯೂ ಆದ್ಮೇಲಿಂದ ದುಡ್ಡನ್ನ ಕಲೆಕ್ಟ್ ಮಾಡೋದು, ಈದರ್ ಬೈ ಕ್ಯಾಶ್ ಆರ್ ಚೆಕ್ಸ್, ಈ ಕಲೆಕ್ಷನ್ ವರ್ಕ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ ಏನು ಮಾಡ್ತಾರೆ, ದೇ ಕಲೆಕ್ಟ್ ದ ಇನ್ಫಾರ್ಮೇಷನ್, ಎಷ್ಟು ರೂಪಾಯಿಗೆ ಸಬ್ಸ್ಕ್ರೈಬ್ ಆಗಿದೆ, ಆ್ಯಂಡ್ ಯಾರ್ಯಾರಿಗೆ ಅಲಾಟ್ ಮಾಡಬೇಕು, ಎಷ್ಟು ಜನ ಎಷ್ಟು ಜಾಸ್ತಿ ಅಪ್ಲೈ ಮಾಡಿದ್ದಾರೆ, ಅವರಿಗೆ ಹೇಗೆ ಅಲಾಟ್ ಮಾಡಬೇಕು ಶೇರ್ಸ್ನ, ಇದನ್ನೆಲ್ಲ ಏನು ಮಾಡ್ತಾರೆ, ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ನೋಡ್ಕೊಳ್ತಾರೆ. ಅದಾದ್ಮೇಲಿಂದ ಫೋರ್ತ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ಅಂಡರ್ ರೈಟರ್ಸ್ ಆರ್ ಬ್ರೋಕರ್ಸ್. ಅಂಡರ್ ರೈಟರ್ಸ್ ಅಂದ್ರೆ ಯಾರು ಅಂತ ಹೇಳಿದ್ದೀನಿ ಫಂಕ್ಷನ್ಸ್ ಡಿಸ್ಕಸ್ ಮಾಡುವಾಗ. ಅಂಡರ್ ರೈಟರ್ಸ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಅರೇಂಜ್ಮೆಂಟ್. ಯಾವಾಗ ಅರೇಂಜ್ಮೆಂಟ್ ಮಾಡ್ತಾರೆ, ಯಾವಾಗ ಜನ ತಗೊಳ್ಳಿಲ್ಲ, ಇಫ್ ಇನ್ ಕೇಸ್ ಜನ ಏನಾದರೂ ನಾನು ಆಫರ್ ಮಾಡಿರುವಂತಹ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಗೊಳ್ಳಿಲ್ಲ ಅಂದ ಪಕ್ಷದಲ್ಲಿ, ಆಗ ನೀವು ನನ್ನ ಶೇರ್ಸ್ನ, ನನ್ನ ಕಂಪ್ನಿ ಶೇರ್ಸ್ನ ತಗೋಬೇಕಾಗತ್ತೆ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ ಯಾರು, ಕಂಪ್ನೀಸು. ಅವ್ರನ್ನ ನಾವೇಂತ ಕರಿತೀವಿ, ಅಂಡರ್ ರೈಟರ್ಸ್. ಅಂಡರ್ ರೈಟರ್ಸ್ ಕ್ಯಾನ್ ಬಿ ಇಂಡಿವಿಜುವಲ್ಸ್, ಅಂಡರ್ ರೈಟರ್ಸ್ ಕ್ಯಾನ್ ಬಿ ಬ್ಯಾಂಕ್ಸ್, ಅಂಡರ್ ರೈಟರ್ಸ್ ಕ್ಯಾನ್ ಬಿ ಎನಿ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈ ಅಂಡರ್ ರೈಟರ್ಸ್ ಮತ್ತೆ ಬ್ರೋಕರ್ಸ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇಶ್ಯೂ ಮಾಡಿದಾಗ ಯಾರು ಜನ ಪರ್ಚೇಸ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ ಪಕ್ಷದಲ್ಲಿ ಇವ್ರ ಹತ್ರ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರನ್ನ ನಾವೆಂತ ಕರಿತೀವಿ, ಅಂಡರ್ ರೈಟರ್ಸ್. ದೇ ಆರ್ ಆಲ್ಸೋ ದ ಪ್ಲೇಯರ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಅದಾದ್ಮೇಲಿಂದ ಬರುತ್ತೆ ಆಡ್ ಏಜೆನ್ಸೀಸ್. ಏನು ಆಡ್ ಏಜೆನ್ಸೀಸ್ ಅಂತ ಹೇಳಿದ್ರೆ, ಆಡ್ ಏಜೆನ್ಸೀಸ್ ಅಂದ್ರೆ ದೀಸ್ ಆರ್ ಆಲ್ ದ ಏಜೆನ್ಸೀಸ್ ವೇರ್ ಇನ್ ದೇ ಹೆಲ್ಪ್ ದ ಕಂಪನಿ ಟು ಪ್ರಮೋಟ್ ದ ಕಂಪನಿ ಡೀಟೇಲ್ಸ್. ಈ ತರ ಕಂಪನೀಸ್ ಲಾಂಚ್ ಮಾಡ್ತಾ ಇದೀವಿ, ಈ ಕಂಪ್ನಿಗೆ ಇಷ್ಟು ರೇಟ್, ಈ ಕಂಪ್ನಿ ಈ ತರ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳೋದನ್ನ ಆಡ್ ಏಜೆನ್ಸೀಸ್ ಪ್ರಮೋಟ್ ಮಾಡ್ತಾರೆ. ಕಂಪನಿಯ ಬಗ್ಗೆ ಪ್ರಮೋಟ್ ಮಾಡೋದನ್ನ ನಾವೆಂತ ಕರಿತೀವಿ, ಆಡ್ ಏಜೆನ್ಸೀಸ್. ಇವರು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಬಿಕಾಸ್ ನನಗೆ ಕಂಪನಿ ಬಗ್ಗೆ ಡೀಟೇಲ್ಸ್ ಇಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ವಿಲ್ ನೆವರ್ ಸಬ್ಸ್ಕ್ರೈಬ್ ದ ಶೇರ್ಸ್. ಸೊ ಅದರಿಂದ ಕಂಪನಿಯ ಬಗ್ಗೆ ಡೀಟೇಲ್ಸ್ ಕೊಡುವಂತಹ ಕೆಲಸವನ್ನ ಯಾರು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ಪ್ರಿಂಟ್ ಏಜೆನ್ಸೀಸ್, ಆಡ್ ಏಜೆನ್ಸೀಸ್ ಇವರೆಲ್ಲ ಕೂಡ ಕೆಲಸ ಮಾಡ್ತಾರೆ. So there are majorly 5 players in primary market. ಯಾರ್ಯಾರಪ್ಪ ಅಂತ ಹೇಳಿದ್ರೆ, ಮರ್ಚೆಂಟ್ ಬ್ಯಾಂಕರ್ಸ್, ಇವ್ರೇನ್ ಮಾಡ್ತಾರೆ, ಸೊ ದೇ ಆರ್ ದ ಇಶ್ಯೂ ಮ್ಯಾನೇಜರ್ಸ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಪನಿ ಅಂಡ್ ದೇ ಜಸ್ಟ್ ಲುಕ್ ಆಫ್ಟರ್ ಆಲ್ ದ ಇಶ್ಯೂಸ್ ಪ್ರಾಸೆಸ್. ಸೊ ಇಶ್ಯೂ ಮಾಡಿದಾಗ ಯಾರಿಗೆ ಇಶ್ಯೂ ಮಾಡಬೇಕು, ಎಷ್ಟು ಇದಕ್ಕೆ ಇಶ್ಯೂ ಮಾಡಬೇಕು, ಯಾರಿಗೆ ಎಷ್ಟು ಶೇರ್ಸ್ನ ಅಲಾಟ್ ಮಾಡಬೇಕು, ಇದನ್ನೆಲ್ಲ ನೋಡ್ಕೊಳ್ಳೋರು ಮರ್ಚೆಂಟ್ ಬ್ಯಾಂಕರ್ಸ್. ದೇ ಆರ್ ಈವನ್ ಕಾಲ್ಡ್ ಇಶ್ಯೂ ಮ್ಯಾನೇಜರ್ಸ್, ಲೀಡ್ ಮ್ಯಾನೇಜರ್ಸ್ ಅಥವಾ ಕೋ ಮ್ಯಾನೇಜರ್ಸ್
ಆ್ಯಂಡ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಪನಿ ಆಸ್ ವೆಲ್ ಆಸ್ ಸೆಬಿಯಲ್ಲಿ ಏನು ಗೈಡ್ಲೈನ್ಸ್ ಇರುತ್ತೆ, ಎಷ್ಟು ರೇಟ್ಗೆ ಹಾಕಬೇಕು, ಎಷ್ಟು ಯಾವ ಥರ ಇಶ್ಯೂ ಮಾಡಬೇಕು, ಯಾವ ಥರ ನಾವು ಕಂಪ್ನಿನ ಶುರು ಮಾಡಬೇಕು, ಇದನ್ನೆಲ್ಲ ಕೂಡ ದೇ ಲುಕ್ ಆಫ್ಟರ್. ದೇ ಆರ್ ಕಾಲ್ಡ್ ಮರ್ಚೆಂಟ್ ಬ್ಯಾಂಕರ್ಸ್. ಅದಾದ್ಮೇಲಿಂದ ರಿಜಿಸ್ಟ್ರಾರ್ಸ್ ಅಂತ ಬಂದರೆ ದೇ ಆರ್ ಅಪಾಯಿಂಟೆಡ್ ಬೈ ಕಂಪನಿ with the consent of merchant bankers who will look after when to issue, whom to issue, how much rate, issue price ಎಷ್ಟಿರಬೇಕು, ಇದನ್ನೆಲ್ಲ ಅವರು ಡಿಸೈಡ್ ಮಾಡ್ತಾರೆ ರಿಜಿಸ್ಟ್ರಾರ್ಸ್. ಅದಾದ್ಮೇಲಿಂದ ಕಲೆಕ್ಟಿಂಗ್, ಒಂದ್ಸಲ ಇಶ್ಯೂ ಮಾಡಿದ ಮೇಲೆ ಸೊ ಅವ್ರ ಅಪ್ಲಿಕೇಶನ್ ಮನಿ ಇರ್ಬೋದು, ಅಲಾಟ್ಮೆಂಟ್ ಮನಿ ಇರ್ಬೋದು, ಅದನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ, ಕ್ಯಾಶ್ ಮುಖಾಂತರ ಕಲೆಕ್ಟ್ ಮಾಡ್ತಿದ್ದಾರೆ, ಬ್ಯಾಂಕ್ ಮುಖಾಂತರ, ಚೆಕ್ಸ್ ಮುಖಾಂತರ ಕಲೆಕ್ಟ್ ಮಾಡ್ತಿದ್ದಾರೆ, ಇದನ್ನೆಲ್ಲ ಕಲೆಕ್ಟಿಂಗ್ ಬ್ಯಾಂಕರ್ಸು ನೋಡ್ಕೊಳ್ತಾರೆ. ಆ್ಯಂಡ್ ಅದನ್ನು ಹೇಗೆ ಆಫ್ಸೆಟ್ ಮಾಡಬೇಕು ಅನ್ನೋದನ್ನು ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಕೂಡ ನೋಡ್ಕೊಳ್ತಾರೆ. ಇನ್ ಕೇಸ್ ನಾನು ಇಶ್ಯೂ ಮಾಡಿದ್ದನ್ನ ಜನ ತಗೊಳ್ಳಿಲ್ಲ ಅಂದರೆ ಮಾಡುವಂತಹ ಅರೇಂಜ್ಮೆಂಟ್ಸ್ ಏನು, ಅಂಡರ್ ರೈಟರ್ಸ್ ಕ್ಯಾನ್ ಬಿ ಇಂಡಿವಿಜುವಲ್ಸ್, ಬ್ಯಾಂಕ್ಸ್, ಸ್ಪೆಷಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಆಗಿರ್ಬೋದು. ದೇ ವಿಲ್ ಲುಕ್ ಆಫ್ಟರ್ ಇಫ್ ಇನ್ ಕೇಸ್ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ಸು ಅಂತ ಹೇಳಿದ್ರೆ ದೇ ವಿಲ್ ಲುಕ್ ಆಫ್ಟರ್ ದ ಸಬ್ಸ್ಕ್ರಿಪ್ಷನ್ ಆಕ್ಟಿವಿಟಿ. ಅದಾದ್ಮೇಲಿಂದ ಲಾಸ್ಟ್ ಒಂದು ಬರೋದು ಆ್ಯಡ್ ಏಜೆನ್ಸೀಸ್. ಈ ಕಂಪನಿಯ ಪ್ರಮೋಷನ್ ಆಗಿರ್ಬೋದು, ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಇವರು ಆ್ಯಡ್ ಏಜೆನ್ಸಿ ಅವ್ರು ಏನು ಮಾಡ್ತಾರೆ, ಕಂಪ್ನಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ದೇರ್ ಬೈ ಪಬ್ಲಿಕ್ ವಿಲ್ ಸಬ್ಸ್ಕ್ರೈಬ್ ದ ಶೇರ್ಸ್. ಸೊ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದು 5 ಮೇಜರ್ ಪ್ಲೇಯರ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಅದಾದ ಮೇಲೆ ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್. ಏನು ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್? ಪ್ರೈಮರಿ ಮಾರ್ಕೆಟಿನ ಮುಖ್ಯ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ಬೆನಿಫಿಟ್ಸ್ ಏನು, ಪ್ರೋಸ್ ಏನು, ಪ್ರೈಮರಿ ಮಾರ್ಕೆಟಲ್ಲಿ ನಾನು ಇನ್ವೆಸ್ಟ್ ಮಾಡೋದ್ರಿಂದ ನನಗೆ ಆಗುವಂತಹ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ advantage is avenue for investment. So primary market provides a good avenue for investment in financial assets. ಸೊ ಯಾವ ಪರ್ಟಿಕ್ಯುಲರ್ ಕಂಪ್ನಿ ಅಸೆಟ್ ಚೆನ್ನಾಗಿದೆ, ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ಜಾಸ್ತಿ ರಿಟರ್ನ್ ಸಿಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಕೊಡೋದು ಕೆಲಸವನ್ನ ಈ ಪ್ರೈಮರಿ ಮಾರ್ಕೆಟ್ ಮಾಡೋದ್ರಿಂದ. ಸೊ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟರಿಗೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ಇನ್ವೆಸ್ಟಿಂಗ್ ದೇರ್ ಫಂಡ್ ಇನ್ ದ ಮಾರ್ಕೆಟ್. ಅವರ ದುಡ್ಡನ್ನು ಅವರು ಕಂಪನಿಯಲ್ಲಿ ಕಂಪನಿಯಲ್ಲಿ ಹಾಕೋದಕ್ಕೆ ಒಂದು ಒಳ್ಳೆಯಂತಹ ಪ್ಲಾಟ್ಫಾರ್ಮ್ ಕೊಡುವಂತಹ ಜಾಗವನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಅದರ ಮೇಜರ್ ಅಡ್ವಾಂಟೇಜ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ದೇ ಪ್ರೊವೈಡ್ ಗುಡ್ ಅವೆನ್ಯೂ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಫಿನಾನ್ಷಿಯಲ್ ಅಸೆಟ್ಸ್. ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲ, ಡಿಬೆಂಚರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಬೆನಿಫಿಟ್ ಅಂತ ಹೇಳೋದನ್ನ ಇಲ್ಲಿ ಪ್ರೈಮರಿ ಮಾರ್ಕೆಟ್ ಆಫರ್ ಮಾಡುತ್ತೆ. ಆ ಇನ್ಫಾರ್ಮೇಶನ್ ಆಫರ್ ಮಾಡೋದ್ರಿಂದ ಇಟ್ ಪ್ರೊವೈಡ್ಸ್ ಅ ಪ್ಲೇಸ್ ಫಾರ್ ಅನ್ ಇನ್ವೆಸ್ಟರ್ ಟು ಇನ್ವೆಸ್ಟ್ ದೇರ್ ಫಂಡ್ ಪ್ರಾಪರ್ಲಿ. ಅವರ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. So second advantage is mobilization of savings. As I said, primary market ಯಾವಾಗ ಚೆನ್ನಾಗಿರುತ್ತೆ, that provides a place for investors. ಸೊ ಅವರ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ಗೆ ಹೆಲ್ಪ್ ಮಾಡ್ತಾರೆ. ದೇರ್ ಬೈ ಇನ್ವೆಸ್ಟರ್ ಹತ್ರ ಇರುವಂತಹ ದುಡ್ಡನ್ನ ನೀಟಾಗಿ ಮೊಬಿಲೈಸ್ ಅಂತ ಹೇಳಿದ್ರೆ ಪೂಲ್ ಮಾಡೋದು. ನಿಮ್ಮ ಹತ್ರ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ನಿಮ್ಮ ಸೇವಿಂಗ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಹೊಸ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಸೊ ಆ ಕೆಲಸವನ್ನ ಪ್ರೈಮರಿ ಮಾರ್ಕೆಟಲ್ಲಿ ಮಾಡ್ಬೋದು. ದಟ್ಸ್ ಅನ್ ಅಡ್ವಾಂಟೇಜ್ ಆಫ್ ಪ್ರೈಮರಿ ಮಾರ್ಕೆಟ್. ದೆನ್ ಥರ್ಡ್ ಒನ್ ಇಸ್ ಚಾನಲೈಸಿಂಗ್ ದ ಸೇವಿಂಗ್ಸ್. ಆಬ್ವಿಯಸ್ಲಿ ನಿಮ್ಮ ಹತ್ರ ಇರುವಂತಹ ಹಣವನ್ನೆಲ್ಲ ಪೂಲ್ ಮಾಡಿ, ನಿಮ್ಮ ಹತ್ರ ಇರುವಂತಹ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಒಂದು ಒಳ್ಳೆ ಕಂಪ್ನಿಗೆ, ಯಾವ್ಯಾವ ಕಂಪ್ನಿ ಹೊಸದಾಗಿ ಸ್ಟಾರ್ಟ್ ಆಗ್ತದೆ ವಿತ್ ಅ ವೆರಿ ಗುಡ್ ಇಂಟೆನ್ಷನ್. ಇವಾಗ ಟೇಕ್ ಫಾರ್ ಎಕ್ಸಾಂಪಲ್, ಈ ಸಿನಾರಿಯೋದಲ್ಲಿ ಬೇಕಾಗಿರ್ಬೋದು ಮೆಡಿಸಿನ್ಸ್ ಫಾರ್ ಕೋವಿಡ್. ಸೊ ಇಫ್ ಇನ್ ಕೇಸ್ ಇವಾಗ ಇಂಡಿಯಾದಲ್ಲಿ ಆಯುರ್ವೇದದಲ್ಲಿ ಕೂಡ ದೇ ಆರ್ ಎಕ್ಸ್ಪೆರಿಮೆಂಟಿಂಗ್, ಅಲೋಪತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆ ಥರದ ಹೊಸ ಯಾವುದಾದ್ರೂ ಕಂಪ್ನಿ ಮಾಡ್ತಾ ಇದ್ರೆ, ಸ್ಟಾರ್ಟ್ ಮಾಡಿದ್ರೆ, ಇವಾಗ ಸ್ಯಾನಿಟೈಸರ್ ಇರ್ಬೋದು, ವೆಜಿ ಕ್ಲೀನ್ಸ್ ಇರ್ಬೋದು, ನೋಡಿರ್ತೀರಾ ನೀವು ಅಡ್ವರ್ಟೈಸ್ಮೆಂಟಲ್ಲೆಲ್ಲ, ಕರೆಕ್ಟಾ? ಮುಂಚೆ ಎಲ್ಲ ನಾವೇನು ಮಾಡ್ತಿದ್ವಿ, ತರಕಾರಿ ತಗೊಂಡು ಸುಮ್ಮನೆ ನೀರಲ್ಲಿ ತೊಳಿತಾ ಇದ್ವಿ. ಇವಾಗೆಲ್ಲ ಏನು ಮಾಡ್ತೀವಿ, ನಾವು ತರಕಾರಿ ತಗೊಂಡು ಬರೀ ನೀರಲ್ಲಿ ಮಾತ್ರ ನಾವು ತೊಳೆಯೋದಿಲ್ಲ, ನಾವು ಅದಕ್ಕೆ ವಿ ಯೂಸ್ ಡಿಸ್ಇನ್ಫೆಕ್ಟೆಂಟ್, ಕರೆಕ್ಟಾ? ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ವೆಜಿ ಕ್ಲೀನ್ ಅಂತ, ಯು ಹ್ಯಾವ್ ಮೆನಿ, ಸಾಫು ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಕರೆಕ್ಟಾ? ಈ ಥರ ದಿಸ್ ಆರ್ ಆಲ್ ನ್ಯೂ ಕಂಪ್ನೀಸ್. ಆ್ಯಂಡ್ ಸ್ಯಾನಿಟೈಸರ್ಸ್, ಇವಾಗ ಮುಂಚೆ ಎಲ್ಲ ದೇರ್ ವಾಸ್ ಅ ಕಾನ್ಸೆಪ್ಟ್ ಆಫ್ ಸ್ಯಾನಿಟೈಸರ್ ಓನ್ಲಿ ಇನ್ ಹಾಸ್ಪಿಟಲ್ಸ್. ಈಗ ಬ್ಯಾಗಲ್ಲೂ ಒಬ್ರೊಬ್ರು ಪರ್ಸಲ್ಲಿ ಕೂಡ ಸ್ಯಾನಿಟೈಸರ್ಸ್ ವಿಲ್ ಬಿ ಅವೈಲೇಬಲ್, ಕರೆಕ್ಟಾ? ಸೊ ಈ ಥರದ ಕಂಪನೀಸ್ ಎಲ್ಲ ಹೊಸದಾಗಿ ಸ್ಟಾರ್ಟ್ ಆಗಿರೋದು. ಆ ಹೊಸದಾಗಿ ಸ್ಟಾರ್ಟ್ ಆಗಿರುವ ಕಂಪ್ನಿಗೆ ನಿಮ್ಮ ಹತ್ರ ಇರುವಂತಹ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಾರೆ, ಸೊ ದಟ್ ಯು ವಿಲ್ ಗೆಟ್ ಪ್ರಾಪರ್ ರಿಟರ್ನ್ಸ್. ಇದನ್ನ ಕೂಡ ಪ್ರೈಮರಿ ಮಾರ್ಕೆಟ್ ಆಫರ್ ಮಾಡುತ್ತೆ. ಸೊ ಚಾನಲೈಸಿಂಗ್ ದ ಸೇವಿಂಗ್ಸ್ ಆಫ್ ಎನ್ ಇನ್ವೆಸ್ಟರ್ ಟು ಅ ಪರ್ಟಿಕ್ಯುಲರ್ ಕಂಪನಿ ವೆರ್ ಇನ್
ಇನ್ವೆಸ್ಟರ್ ಕ್ಯಾನ್ ಗೆಟ್ ಮೋರ್ ರಿಟರ್ನ್ಸ್. ಸೊ ದುಡ್ಡು ಜಾಸ್ತಿ ಸಿಗೋದು, ರಿಟರ್ನ್ಸ್ ಜಾಸ್ತಿ ಸಿಗೋದು, ರಿಟರ್ನ್ ಆನ್ ಇನ್ವೆಸ್ಟ್ ಮಾಡಿರೋದಕ್ಕೆ ಇಂಟ್ರೆಸ್ಟ್ ತರ ಅಥವಾ ಡಿವಿಡೆಂಡ್ ತರ ಜಾಸ್ತಿ ಸಿಗೋದನ್ನ ಅವರು ಚಾನಲ್ ಆ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ನ ಕೊಡುತ್ತೆ. ಅದು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ. ಥರ್ಡ್ ಥಿಂಗ್ ಇಸ್ ಸೋರ್ಸ್ ಆಫ್ ಸಪ್ಲೈ ಆಫ್ ಫಂಡ್. ಆಬ್ವಿಯಸ್ಲಿ ಪ್ರೈಮರಿ ಮಾರ್ಕೆಟ್ ಅಲ್ಲಿ ದುಡ್ಡೆಲ್ಲ ಎಲ್ಲಿ ಪೂಲ್ ಆಗಿರುತ್ತಲ್ಲ, ಮೊಬಿಲೈಸ್ ಮಾಡಿರೋದು ಪೂಲ್ ಆಗಿರುತ್ತೆ. ಚಾನಲೈಸ್ ಮಾಡೋದಕ್ಕಿಂತ ಮುಂಚೆ ಸೋರ್ಸ್ ಆಫ್ ಫಂಡ್ಸ್. So obviously public is interested in investing on the particular company. So that will become the source of fund for the companies ಅಂತ ಹೇಳ್ತಾರೆ. So adrinda primary market is a place where it offers avenue for the investment. It helps in mobilizing the savings of the investors and it helps in channelizing the savings of the investor, and this is a source of supply of funds for the company. ಕಂಪನಿಗೆ ಅದು ಒಂದು ಸೋರ್ಸ್ ಆಗುತ್ತೆ. ಸೊ ಒಂದು ಪ್ಲಾಟ್ಫಾರ್ಮ್ ಫಾರ್ ಸೋರ್ಸ್ collecting the source of income or savings of the individual investor, and that will become a supply of funds, or that will become a source of fund for the companies, and thereby so ಕಂಪನಿಗೆ ಯಾವಾಗ ದುಡ್ಡು ಚೆನ್ನಾಗಿ ಸಿಗುತ್ತೆ, ಕ್ಯಾಪಿಟಲ್ ಚೆನ್ನಾಗಿ ಸಿಗುತ್ತೆ, ಆವಾಗ ಇಂಡಸ್ಟ್ರಿಯಲ್ ಗ್ರೋತ್ ಕ್ಯಾನ್ ಬಿ ಸೀನ್ ಅಂತ ಹೇಳಿದ್ರೆ ಏನರ್ಥ, ದುಡ್ಡು ಚೆನ್ನಾಗಿದ್ರೆ ಸೊ ಅವರು ಬೇರೆ ಬೇರೆ ಕೆಲಸಗಳಿಗೆ ಅವರು ಕೈ ಹಾಕ್ಬೋದು. ಐ ಕ್ಯಾನ್ ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ ಲೈಫ್ ಬಾಯ್ ಅವರು ಫಸ್ಟ್ ಮಾಡ್ತಾ ಇದ್ದಿದ್ದು ಬರೀ ಸೋಪ್ ಬಿಸ್ನೆಸ್. ಇವಾಗ ಏನ್ ಮಾಡ್ತಾರೆ, ದೇ ಆರ್ ಇನ್ ಟು ಹ್ಯಾಂಡ್ ವಾಶ್, ದೇ ಆರ್ ಇನ್ ಟು ಹ್ಯಾಂಡ್ ಸ್ಯಾನಿಟೈಸರ್ಸ್, ಹ್ಯಾಂಡ್ ವಾಶಸ್ ಇದೆ, ಹ್ಯಾಂಡ್ ಸ್ಯಾನಿಟೈಸರ್ ಇದೆ, ಕರೆಕ್ಟಾ? ಹಾಗೆ ಯು ಹ್ಯಾವ್ ಎನ್ ನಂಬರ್ ಆಫ್ ಕಂಪನೀಸ್ ಲೈಕ್ ದಿಸ್. ಡೆಟಾಲ್ ಕೂಡ ಅಷ್ಟೇ, ಡೆಟಾಲ್ ಸೋಪು, ಡೆಟಾಲ್ ಲಿಕ್ವಿಡು, ಡೆಟಾಲ್ ಡಿಶ್ ವಾಶ್ ಆರ್ ಅವೈಲೇಬಲ್, ಡೆಟಾಲ್ ಡಿಸ್ಇನ್ಫೆಕ್ಟೆಂಟ್ ಆರ್ ಅವೈಲೇಬಲ್. ಈ ಥರ ಎಷ್ಟೊಂದು ಸ್ಪ್ರೇ ಇದೆ, ಟ್ರಾವೆಲ್ ಸ್ಪ್ರೇ ಅಂತೆ, ಯು ಹ್ಯಾವ್ ಮೆನಿ ಥಿಂಗ್ಸ್. ಸೊ ಯಾವಾಗ ದುಡ್ಡು ಚೆನ್ನಾಗಿರುತ್ತೆ, ಕಂಪನಿ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಎಕ್ಸ್ಪ್ಯಾಂಡಿಂಗ್ ದ ಬಿಸ್ನೆಸ್. ಇನ್ನೊಂದು ಬಿಸ್ನೆಸ್ ಮಾಡೋಣ, ಇನ್ನೊಂದು ಥರದ ಪ್ರಾಡಕ್ಟ್ನ ಕೊಡೋಣ, ಇನ್ನೊಂದು ಥರದ ಪ್ರಾಡಕ್ಟ್ನ ನಾವು ಇನಿಷಿಯೇಟ್ ಮಾಡೋಣ ಅಂತ ಬರುತ್ತೆ. ಸೊ ಪ್ರೈಮರಿ ಮಾರ್ಕೆಟಿನ ದೇರ್ ಆರ್ ಮೇಜರ್ಲಿ 5 ಅಡ್ವಾಂಟೇಜಸ್. ಯಾವುದಾದ್ರು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಇಟ್ ವಿಲ್ ಪ್ರೊವೈಡ್ ಪ್ಲಾಟ್ಫಾರ್ಮ್ ಆರ್ ಅವೆನ್ಯೂ ಫಾರ್ ಇನ್ವೆಸ್ಟ್ಮೆಂಟ್. ಅದಾದ ಮೇಲೆ ಇಟ್ ಹೆಲ್ಪ್ಸ್ ಇನ್ ಮೊಬಿಲೈಸಿಂಗ್ ದ ಸೇವಿಂಗ್ಸ್ ಆಫ್ ದ ಇನ್ವೆಸ್ಟರ್ಸ್ದು ಸೇವಿಂಗ್ಸ್ ಏನಿದೆ ಅದನ್ನೆಲ್ಲ ಪೂಲ್ ಮಾಡೋದು, ಎಲ್ಲಾನು ಒಟ್ಟು ಮಾಡೋದು. ಆಮೇಲಿಂದ ಇಟ್ ಹೆಲ್ಪ್ಸ್ ದ ಇನ್ವೆಸ್ಟರ್ ಮನಿ, ದಟ್ ಈಸ್ ಸೇವಿಂಗ್ಸ್, ಟು ಚಾನಲೈಸ್ ದ ಸೇವಿಂಗ್ಸ್ ಅಂತ ಹೇಳಿದ್ರೆ ದುಡ್ಡನ್ನ ಪೂಲ್ ಮಾಡಿಟ್ಕೊಂಡು ಅದನ್ನ ಎಲ್ಲಿ ಬೇಕೋ ಅಲ್ಲಿ ಪ್ರಾಪರ್ ಮೋಡಲ್ಲಿ ಅದನ್ನ ಚಾನಲೈಸ್ ಮಾಡೋದು. ಈ ಪರ್ಟಿಕ್ಯುಲರ್ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಾ, ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಾ ಅಂತ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು. ಅಂಡ್ ದೇರ್ ಬೈ ಇಟ್ ವಿಲ್ ಕ್ರಿಯೇಟ್ ದ ಸೋರ್ಸ್ ಆಫ್ ಸಪ್ಲೈ ಆಫ್ ಫಂಡ್ಸ್ ಫಾರ್ ಕಂಪನೀಸ್. ಓಕೆ, ಸೊ ಕಂಪನಿಗೆ ಯಾವಾಗ ಚೆನ್ನಾಗಿ ಕ್ಯಾಪಿಟಲ್ ಸಿಗುತ್ತೆ, ದೇರ್ ಬೈ ವಿ ಕ್ಯಾನ್ ಸಿ ದ ಇಂಡಸ್ಟ್ರಿಯಲ್ ಗ್ರೋತ್. ಸೊ ಇಂಡಸ್ಟ್ರಿಯಲ್ ಗ್ರೋತ್ನ ಕೂಡ ನೋಡಬಹುದು. ಸೊ ದಿಸ್ ಇಸ್ ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಆಗುವಂತಹ ತೊಂದರೆಗಳೇನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ವಾಟ್ ಆರ್ ದ ರೀಸನ್? ಡಿಸ್ಅಡ್ವಾಂಟೇಜ್ ಅನ್ನೋದಕ್ಕಿಂತ ರೀಸನ್ ಫಾರ್ ಪುವರ್ ಪರ್ಫಾರ್ಮೆನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್ ಏನಕ್ಕೆ ಚೆನ್ನಾಗಿ ವೆಲ್ ಡೆವಲಪ್ ಆಗಿಲ್ಲ ಅನ್ನೋದಕ್ಕೆ ರೀಸನ್ಸ್ ಯಾವ್ದಾದಪ್ಪ ಅಂತ ಹೇಳಿದ್ರೆ, ಫಸ್ಟ್ ರೀಸನ್ ಇಸ್ ಡಿಸೀವಿಂಗ್ ದ ಇನ್ವೆಸ್ಟರ್ಸ್. ಏನು ಡಿಸೀವಿಂಗ್ ಅಂದ್ರೆ, ಡಿಸೀವಿಂಗ್ ಅಂತ ಹೇಳಿದ್ರೆ ಸುಳ್ಳು ಇನ್ಫಾರ್ಮೇಶನ್ ಕೊಡೋದು. ಈ ಕೆಲವು ಕಂಪ್ನಿಯೆಲ್ಲ ಏನ್ ಮಾಡ್ತವೆ, ಫೇಕ್ ಕಂಪ್ನೀಸ್ ಎಲ್ಲ ಸುಮ್ಮನೆ ತೋರಿಸೋದೊಂದು ಇರೋದೇ ಇಲ್ಲ. ಐ ಥಿಂಕ್ ನೀವು ಇದನ್ನ ಇಫ್ ಯು ಆರ್ ಯೂಸಿಂಗ್ ಫೇಸ್ಬುಕ್, ಐ ಆಮ್ ನಾಟ್ ಎಂಟರ್ಟೈನಿಂಗ್ ಯು ಟು ಯೂಸ್ ಫೇಸ್ಬುಕ್ ಆರ್ ವಾಟ್, ಸೋಷಿಯಲ್ ಮೀಡಿಯಾನ ಎನ್ಕರೇಜ್ ಮಾಡ್ತಾ ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ಈ ಫೇಸ್ಬುಕ್ನ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ನೀವು ಹಿಂಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಸಮ್ ಕಂಪನೀಸ್, ಈ ಥರ ಕಂಪನೀಸು ಹೊಸ ಕ್ಲಾತ್ಸು, ಹೊಸ ಡಿಸೈನರ್ ಬಟ್ಟೆಗಳೆಲ್ಲ ಕಾಣಿಸ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಓ ಚೆನ್ನಾಗಿದೆ ಅಂತ ಹೇಳಿ ವಿ ವಿಲ್ ಜಸ್ಟ್ ಪ್ರೆಸ್ ಇಟ್ ಆ್ಯಂಡ್ ವಿ ಸ್ಟಾರ್ಟ್ ಶಾಪಿಂಗ್. ಅವ್ರು ಹೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಅಪ್ಲೈ ಇಲ್ಲ, ನೀವು ದುಡ್ಡು ಇವಾಗಲೇ ಪೇ ಮಾಡಬೇಕು, ನಿಮಗೆ ಪ್ರಾಡಕ್ಟ್ ಕೊಡ್ತೀವಿ ಅಂತ. ನಾವೇನು ಮಾಡ್ತೀವಿ, ಚೆನ್ನಾಗಿದೆ, ಇದೇ ಥರ ಬಟ್ಟೆ ಬರುತ್ತೆ ಅಂತ ನಾವು ಅಪ್ಲೈ ಮಾಡ್ತೀವಿ. ಅವಾಗೇನಾಗುತ್ತೆ, ಅಪ್ಲೈ ಮಾಡಿ ಅದು ಬಂದಾಗ ಗೊತ್ತಾಗುತ್ತೆ ನಾನು ಏನೋ ಆರ್ಡರ್ ಮಾಡಿರ್ತೀನಿ, ಏನೋ ಬಂದಿರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಸಾರಿ ಆರ್ಡರ್ ಮಾಡಿದ್ರೆ ಕರ್ಚೀಫ್ ಬಂದಿರುತ್ತೆ ಸಾರಿ ಬದಲು. ಇದನ್ನ ನಾವೇದ ಕರಿತೀವಿ ಡಿಸೀವಿಂಗ್ ಅಂತ ಹೇಳಿದ್ರೆ, ಸುಳ್ಳು ಇನ್ಫಾರ್ಮೇಶನ್ ಹೇಳಿ ಸೇಲ್ ಮಾಡೋದು, ಅದಾದ್ಮೇಲಿಂದ ಚೀಟ್ ಮಾಡೋದು, ಚೀಟಿಂಗ್ ದ ಇನ್ವೆಸ್ಟರ್ ಅಂತ ಕರೀತಾರೆ. ಸೊ ಇದು ತುಂಬಾ ಆಗುತ್ತೆ, ಬಿಕಾಸ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇಟ್ ಈಸ್ ನಾಟ್ ಸೋ ಮಚ್ ರೆಗ್ಯುಲರೈಸ್. ಅಫ್ಕೋರ್ಸ್ ಇವಾಗ ಸೆಬಿ ಎಲ್ಲ ರೆಗ್ಯುಲರೈಸ್ ಮಾಡ್ತಾ ಇದೆ, ಆದ್ರೂ ಕೂಡ ಇಲ್ಲೇನಾಗುತ್ತೆ, ಟು ಅಟ್ರಾಕ್ಟ್ ದ ಇನ್ವೆಸ್ಟರ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಈ ಫೆಸಿಲಿಟಿ ಕೊಡ್ತೀವಿ, ನಮ್ದು ಈ ತರ ಇದೆ. ಎಷ್ಟೊಂದು ಕಂಪ್ನೀಸ್ ಈ ತರಾನೇ ಮಾಡ್ತಾ ಇದೆ. ಯು ಹ್ಯಾವ್ ಎನ್ ನಂಬರ್ ಆಫ್ ಕಂಪ್ನೀಸ್ ಹೂ ಆರ್ ಡೂಯಿಂಗ್ ಲೈಕ್ ದಿಸ್.
ನಾವು ಈ ಥರ ಪ್ರಾಡಕ್ಟ್ ಕೊಡ್ತಾ ಇದೀವಿ, ಇದನ್ನು ತಗೊಂಡ್ರೆ ನಿಮಗೆ ಕಾಯಿಲೆನೇ ಬರಲ್ಲ, ನಿಮ್ಗೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ, ಸ್ಯಾನಿಟೈಸರ್ ಯಾವಾಗಲೂ ಯೂಸ್ ಮಾಡ್ತಿದ್ರೆ ಹಂಗಾಗುತ್ತೆ, ಡಿಸ್ಅಡ್ವಾಂಟೇಜಸ್ ಆಫ್ ಸ್ಯಾನಿಟೈಸರ್ ಈಸ್ ಆಲ್ಸೋ ದೇರ್, ಸ್ಯಾನಿಟೈಸರ್ ಯೂಸ್ ಮಾಡ್ತಾನೆ ಇರಿ, 24 ಗಂಟೆ ಯೂಸ್ ಮಾಡ್ತಾನೆ ಇರಿ ಅಂತ ದೇ ವಿಲ್ ಗಿವ್ ಇನ್ಫಾರ್ಮೇಶನ್. ಕರೆಕ್ಟಾ? ಆ ಥರ ಮಾಡಿ ಅವ್ರೇನು ಮಾಡ್ತಾರೆ, ಜಸ್ಟ್ ಒಂದು ರೋಸಿ ಪಿಕ್ಚರ್ ಕೊಟ್ಟು, ಒಂದು ಕಂಪ್ನಿಯ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟು ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರ ಮಾಡೋದು. ಆ್ಯಂಡ್ ದೆನ್ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ಮೇಲೆ, ನಾವು ಇವಾಗ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ರಿಟರ್ನ್ಸ್ ಕೊಡಲ್ಲ, ಇಂಟ್ರೆಸ್ಟ್ ಕೊಡಲ್ಲ, ಡಿವಿಡೆಂಡ್ ಕೊಡಲ್ಲ ಅಂತ ಹೇಳೋದು. ಇದನ್ನೆಲ್ಲ ಏನು ಮಾಡ್ತೀವಿ, ಚೀಟಿಂಗ್ ದ ಇನ್ವೆಸ್ಟರ್ಸ್. ದಿಸ್ ಇಸ್ ಹ್ಯಾಪನಿಂಗ್ ಇನ್ ಪ್ರೈಮರಿ ಮಾರ್ಕೆಟ್. ಸೊ ಅದಾದ್ಮೇಲಿಂದ ಸೆಕೆಂಡ್ ಒನ್ ಇಸ್ ನೋ ನಾರ್ಮ್ಸ್ ಫಾರ್ ಪ್ರಾಜೆಕ್ಟ್ ಅಪ್ರೈಸಲ್ ಅಂತ ಕರೀತಾರೆ. ಪ್ರಾಜೆಕ್ಟ್ ಅಪ್ರೈಸಲ್ ಅಂತ ಹೇಳಿದ್ರೆ, ನೀವೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಟೇಕ್ ಫಾರ್ ಎಕ್ಸಾಂಪಲ್, ಇವಾಗ ಕೋವಿಡ್ಗೆ ವ್ಯಾಕ್ಸಿನ್ ಹುಡುಕ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಅದಕ್ಕೆ ದೇರ್ ಇಸ್ ನೋ ನಾರ್ಮ್ಸ್ ಅಂತ ಹೇಳಿದ್ರೆ ರೂಲ್ಸು ರೆಗ್ಯುಲೇಷನ್ ಆ ಥರ ಎಲ್ಲ ಮಾಡಿದಾಗ ಆಗುತ್ತೆ. ಪ್ರಾಜೆಕ್ಟು ಸಕ್ಸಸ್ ಆದಮೇಲಿಂದ ನೋಡೋಣ ಅಂತ ಹೇಳೋದು. ಅಪ್ರೈಸಲ್ ಇಲ್ಲ, ಯಾವ ಸ್ಟೇಜಲ್ಲಿದೆ, ಇವಾಗ ಯಾವ ಸ್ಟೇಜಲ್ಲಿದೆ, ಇನ್ನೊಂದು ತಿಂಗಳಾದ್ಮೇಲೆ ಯಾವ ಸ್ಟೇಜಿಗೆ ಹೋಗುತ್ತೆ, ಆ್ಯಂಡ್ ಅದರಿಂದ ಎಷ್ಟು ಅಡ್ವಾಂಟೇಜಸ್ ಆಗ್ತಾ ಇದೆ, ಜನರಿಗೆ ಹೆಲ್ಪ್ ಆಗುತ್ತಾ ಇಲ್ವಾ, ಅದರ ಬಗ್ಗೆ ಇನ್ಫಾರ್ಮೇಷನ್ನ ಅಚೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ದಿಸ್ ಇಸ್ ಅ ಸೆಕೆಂಡ್ ಡಿಸ್ಅಡ್ವಾಂಟೇಜ್. ಅದಾದ್ಮೇಲಿಂದ ಥರ್ಡ್ ಒನ್ ಬರುತ್ತೆ ಲ್ಯಾಕ್ ಆಫ್ ಸೀರಿಯಸ್ನೆಸ್. ಸೊ ಆಬ್ವಿಯಸ್ಲಿ ಒಂದ್ಸಲ ಇಶ್ಯೂ ಆದ ಮೇಲೆ, ಅಂದರೆ ಸುಮ್ಮನೆ ನಾವು ಇಶ್ಯೂ ಮಾಡ್ತೀವಿ, ಇಶ್ಯೂ ಮಾಡಿದ್ಮೇಲೆ ಅಲಾಟ್ಮೆಂಟ್ ಆಗಬೇಕಲ್ವಾ, ಇಶ್ಯೂ ಮಾಡ್ತೀವಿ, ನಾವು ಅಪ್ಲೈ ಮಾಡ್ತೀವಿ, ಅಪ್ಲೈ ಆದಮೇಲೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ, ಬನ್ನಿ ಅಡ್ಮಿಷನ್ ಆಗಿಬೇಕಾ, ಕಾಲೇಜಲ್ಲೂ ಅಷ್ಟೇ, ಆ ಕಾಲೇಜಿಂದ ಅಪ್ಲಿಕೇಶನ್ ತೊಗೊಂಡೋಗ್ತೀರಾ, ಅಪ್ಲಿಕೇಶನ್ ತೊಗೊಂಡಾದ್ಮೇಲೆ ಅಡ್ಮಿಷನ್ ಯಾವಾಗ ಅಂತ ನಾನು ಹೇಳಲೇಬೇಕು, ಯಾವತ್ತು ಬಂದರೆ ನಿಮ್ಗೆ ಅಡ್ಮಿಷನ್ ಆಗುತ್ತೆ ಅಂತ. ಹೇಳಿಲ್ಲ ಅಂದರೆ ಡು ಯು ಥಿಂಕ್ ದಟ್ ನೀವು ಅಡ್ಮಿಷನ್ಗೆ ಬರ್ತೀರಾ? ಡೆಫಿನೆಟ್ಲಿ ನೋ. ಸೀರಿಯಸ್ನೆಸ್ ಇರಬೇಕು. ಇಲ್ಲಿ ಕೂಡ ಅಷ್ಟೇ, ಪ್ರೈಮರಿ ಮಾರ್ಕೆಟಲ್ಲಿ ಏನಾಗುತ್ತೆ, ಇಶ್ಯೂ ಆದ ಮೇಲೆ ದೇರ್ ಇಸ್ ನೋ ಈ ಸೀರಿಯಸ್ನೆಸ್ ಇರಲ್ಲ. ಇಶ್ಯೂ ಆಯಿತು, ಇಶ್ಯೂ ಆದ್ಮೇಲೆ ಏನು ಮಾಡೋದು, ಇನ್ನೂ ಸ್ವಲ್ಪ ದಿನ ಹೋಗಲಿ, 1 ವರ್ಷ ಹೋಗಲಿ, 2 ವರ್ಷ ಹೋಗಲಿ ಅಂದಾಗ ಜನರಿಗೆ ಏನಾಗುತ್ತೆ, ಅಯ್ಯೋ ನಾನು ದುಡ್ಡು ಕೊಟ್ಟು ಅಪ್ಲೈ ಮಾಡಿದೆ, ಇವಾಗ ನೋಡಿದ್ರೆ ಯಾರು ಏನು ಸೀರಿಯಸ್ನೆಸ್ ತೋರಿಸ್ತಾ ಇಲ್ಲ, ನಮಗೆ ಶೇರ್ಸೇ ಅಲಾಟ್ ಆಗ್ತಾ ಇಲ್ಲ ಅಂತ ಹೇಳೋದು. ದಟ್ ಈಸ್ ವಾಟ್ ದ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್, ದಟ್ ಈಸ್ ಡಿಲೇ ಇನ್ ಅಲಾಟ್ಮೆಂಟ್. ಸೊ ಸೀರಿಯಸ್ನೆಸ್ಸು ಇಲ್ಲ, ಅಲಾಟ್ಮೆಂಟ್ ಕೂಡ ಮಾಡಲ್ಲ. ನೀವು ಅಪ್ಲಿಕೇಶನ್ಗೆ ಇಷ್ಟು ದುಡ್ಡು ಅಂತ ಕೊಟ್ಟು ಅಪ್ಲೈ ಮಾಡಿರ್ತೀರಾ, ಬಟ್ ನೀವು ಏನು ಅನ್ಕೊಂಡಿರ್ತೀರಾ, 1 or the other day ನನಗೆ ಅಲಾಟ್ ಆಗುತ್ತೆ ಅಂತ. ಬಟ್ 1 ವರ್ಷ ಆಯಿತು, 2 ವರ್ಷ ಆಯಿತು, ಅಲಾಟ್ಮೆಂಟೇ ಆಗಿಲ್ಲ ಅಂತ ಹೇಳಿದ್ರೆ ದಿಸ್ ಈಸ್ ಆಲ್ವೇನ್ ಸೀರಿಯಸ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್. ಯಾವುದಾದ್ರು ಡಿಸೀವಿಂಗ್ ಆರ್ ಚೀಟಿಂಗ್ ದ ಇನ್ವೆಸ್ಟರ್ಸ್ ಆಗಿರ್ಬೋದು. ಆ್ಯಂಡ್ ದೇರ್ ಇಸ್ ನೋ ನಾರ್ಮ್ಸ್ ಫಾರ್ ಪ್ರಾಜೆಕ್ಟ್ ಅಪ್ರೈಸಲ್ ಅಂತ ಬಂದಾಗ, ಆಸ್ ಐ ಸೆಡ್, ಅಪ್ರೈಸಿಂಗ್ ದ ಪ್ರಾಜೆಕ್ಟ್ಸ್. ಹೊಸ ಕಂಪ್ನಿ ಆದ ತಕ್ಷಣ ಯಾವ್ದಾವ್ದಿದೆ, ಹೇಗೆ ಅಂದರೆ ಯಾವ ಸ್ಟೇಜಲ್ಲಿದೆ, ಯಾವ ಸ್ಟೇಜಿಗೆ ತಲುಪುತ್ತೆ 1 ತಿಂಗಳಾದ್ಮೇಲೆ, ಅದರ ಬಗ್ಗೆ ಡೀಟೇಲ್ಸೇ ಕೊಡದೇ ಇರೋದಾಗಿರ್ಬೋದು. ಸೀರಿಯಸ್ನೆಸ್ ಇಲ್ಲ, ಇಶ್ಯೂ ಮಾಡಿದ್ಮೇಲೆ ಸುಮ್ಮನೆ ಕುತ್ಕೊಳ್ಳೋದು, ಎಷ್ಟು ಜನ ಏನೋ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾವ ಥರ ಫೆಸಿಲಿಟೀಸ್ ಮಾಡಬೇಕು, ಯಾವ ಥರ ಫೆಸಿಲಿಟೀಸ್ ಕೊಡಬೇಕು, ಯಾವ ಥರ ಇನ್ಫಾರ್ಮೇಷನ್ ಕೊಡಬೇಕು, ಅದರ ಸೀರಿಯಸ್ನೆಸ್ ಇರೋದಿಲ್ಲ. ಅದಾದ್ಮೇಲಿಂದ ಡಿಲೇ ಇನ್ ಅಲಾಟ್ಮೆಂಟ್. ಒಂದ್ಸಲ ಇಶ್ಯೂ ಮಾಡಿದ ಮೇಲೆ ಅಲಾಟ್ಮೆಂಟ್ ಪ್ರಾಸೆಸ್ ಆಗಬೇಕು, ಅಲಾಟ್ಮೆಂಟೇ ಆಗಿಲ್ಲ ಅಂತ ಹೇಳಿದ್ರೆ ಜನರಿಗೆ ಅಗೇನ್ ದೇ ವಿಲ್ ಹ್ಯಾವ್ ಅ ಪ್ರಾಬ್ಲಮ್ ರಿಗಾರ್ಡಿಂಗ್ ದ ಕಂಪನಿ. ಇದನ್ನೆಲ್ಲ ಕೂಡ ದಿಸ್ ಆರ್ ಆಲ್ ದ ಪಾರ್ಟ್ ಆಫ್ ಪ್ರೈಮರಿ ಮಾರ್ಕೆಟ್ ಡಿಸ್ಅಡ್ವಾಂಟೇಜ್. ಸೊ ಇಷ್ಟೋ ತನಕ ನಾವು ಪ್ರೈಮರಿ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಪ್ರೈಮರಿ ಮಾರ್ಕೆಟ್ನ ಫಂಕ್ಷನ್ಸ್ ಏನೇನು, ಯಾವ್ಯಾವ ಫಂಕ್ಷನ್ಸ್ ಇದೆ, ಮತ್ತು ಪ್ರೈಮರಿ ಮಾರ್ಕೆಟಲ್ಲಿ ಹೊಸದಾಗಿ ಮೆಥಡ್ಸ್, ಯಾವ್ಯಾವ ಮೆಥಡ್ಸ್ನ ನಾವು ಯೂಸ್ ಮಾಡ್ತೀವಿ ಟು ಇಶ್ಯೂ ದ ಶೇರ್ಸ್. ಫಸ್ಟ್ ಟೈಮು ಶೇರ್ಸ್ನ ಇಶ್ಯೂ ಮಾಡೋದಕ್ಕೆ ಯಾವ್ದಾದ್ರು ಮೆಥಡ್ಸ್ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದಾದ ಮೇಲೆ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಪ್ರೈಮರಿ ಮಾರ್ಕೆಟಲ್ಲಿ, ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅಂದರೆ ಯಾರ್ಯಾರು ಹೆಲ್ಪ್ ತಗೊಂಡು, ಯಾರ್ಯಾರು ಪ್ರೈಮರಿ ಮಾರ್ಕೆಟಲ್ಲಿ ಯಾರ್ಯಾರು ಇರ್ತಾರೆ, ಹೂ ಕ್ಯಾನ್ ಕೋಆರ್ಡಿನೇಟ್ ದ ನ್ಯೂ ಇಶ್ಯೂ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್, ಡಿಸ್ಅಡ್ವಾಂಟೇಜ್ ಆಫ್ ಪ್ರೈಮರಿ ಮಾರ್ಕೆಟ್, ಇದಿಷ್ಟನ್ನು ಕೂಡ ವಿ ಹ್ಯಾವ್ ಡಿಸ್ಕಸ್ಡ್. Okay, thank you so much for listening to me. Thanks a lot.